ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಪೀರಿಯಡ್ಸ್ ಅಲ್ಲಿ ಯಾಕೆ ಲೈಂಗಿಕ ಸಂಬಂಧ ಅಥವಾ ಸಂಭೋಗ ಮಾಡುವುದಿಲ್ಲ? ಸಿಸ್ಟರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಬಹಳ ಜನ ಈ ಪ್ರಶ್ನೆ ಕೇಳ್ತಾರೆ. ಪೀರಿಯಡ್ಸ್ ಬಂದಾಗ ಮುಸ್ಲಿಂ ಹಸ್ಬೆಂಡ್ ವೈಫ್ ಯಾಕೆ ಸೆಕ್ಷುಯಲ್ ಇಂಟರ್ಕೋರ್ಸ್ ಅವಾಯ್ಡ್ ಮಾಡ್ತಾರೆ? ಇಸ್ಲಾಂ ಇಸ್ಲಾಂ ಉಮ್ಯಾನ್ ನ ಡರ್ಟಿ ಅಂತ ಹೇಳುತ್ತಾ, ಅಥವಾ ಉಮ್ಯಾನ್ ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೇಕು ಅಂತ ಹೇಳುತ್ತಾ? ಕುರಾನ್ ಇದರ ಬಗ್ಗೆ ಏನ್ ಹೇಳುತ್ತೆ? ಸೈನ್ಸ್ ಏನ್ ಹೇಳುತ್ತೆ? ಇವತ್ತು ನಾವು ಒಪಿನಿಯನ್ ಅಥವಾ ಪರ್ಸನಲ್ ಫೀಲಿಂಗ್ಸ್ ನೋಡಲ್ಲ, ಎವಿಡೆನ್ಸ್ ನೋಡೋಣ. ಕುರಾನ್ ಏನ್ ಹೇಳುತ್ತೆ, ನಮ್ಮ ನಬಿ ಏನ್ ಮಾಡಿದ್ರು, ಮೆಡಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಆಮೇಲೆ ಈ ಸಿಂಪಲ್ ಲಾಜಿಕ್ ಮೂಲಕ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳನ್ನೂ ನೋಡ್ಕೊಂಡು ಈ ಪ್ರಶ್ನೆನ ಆನ್ಸರ್ ಮಾಡಕ್ ಟ್ರೈ ಮಾಡೋಣ. ಬನ್ನಿ ಮೊದಲು ನಾನು ನಿಮ್ಗೆ ಫಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತೀನಿ. ಇಸ್ಲಾಂ ಪೀರಿಯಡ್ಸ್ ಅಲ್ಲಿ ವುಮೆನ್ ಅನ್ಟಚಬಲ್ ಅಂತ ಹೇಳುತ್ತೆ. ಕೆಲವರು ಥಿಂಕ್ ಮಾಡ್ತಾರೆ, ಇದು ನಿಜಾನಾ? ಆನ್ಸರ್ ಖಂಡಿತ ಅಲ್ಲ. ಇಸ್ಲಾಂ ವುಮೆನ್ ನ ರಿಜೆಕ್ಟ್ ಮಾಡಲ್ಲ, ಡರ್ಟಿ ಅಂತ ಹೇಳಲ್ಲ, ಇನ್ಫೀರಿಯರ್ ಅಂತ ಹೇಳಲ್ಲ. ಹಸ್ಬೆಂಡ್ ವೈಫ್ ಲವ್, ಕೇರ್ ಮತ್ತು ರೆಸ್ಪೆಕ್ಟ್ ಸ್ಟಾಪ್ ಮಾಡಿ ಅಂತ ಇಸ್ಲಾಂ ಹೇಳಲ್ಲ. ನೋಟಿಸ್ ಮಾಡಿ, ಇಸ್ಲಾಂನಲ್ಲಿ ರೆಸ್ಟ್ರಿಕ್ಷನ್ಸ್ ವುಮೆನ್ ಮೇಲೆ ಅಲ್ಲ, ರೆಸ್ಟ್ರಿಕ್ಷನ್ಸ್ ಒಂದು ಸ್ಪೆಸಿಫಿಕ್ ಆಕ್ಟ್ ಮೇಲೆ ಇರೋದು. ಆ ಆಕ್ಟ್ ಏನು? ಪೀರಿಯಡ್ ಸಮಯದಲ್ಲಿ ಸೆಕ್ಷುಯಲ್ ಇಂಟರ್ ಕೋರ್ಸ್, ಲೈಂಗಿಕ ಸಂಬಂಧ ಯಾ ಸಂಭೋಗ ಮಾಡುವುದಿಲ್ಲ, ಬ್ಯಾಡಿ, ಅದು ಹರಾಮು ಅಂತ. ನೋಡಿ, ಮೆನ್ಸ್ಟ್ರುಯೇಷನ್ ಒಂದು ನ್ಯಾಚುರಲ್ ಬಯೋಲಜಿಕಲ್ ಕಂಡೀಷನ್. ಇದು ಪನಿಷ್ಮೆಂಟ್ ಅಲ್ಲ, ಕರ್ಸ್ ಅಲ್ಲ. ವುಮೆನ್ ನ ಸೊಸೈಟಿಯಿಂದ ಐಸೋಲೇಟ್ ಮಾಡಬೇಕು ಅಂತ ಇಸ್ಲಾಂ ಹೇಳಲ್ಲ. ಇದೇ ಮೇನ್ ಪಾಯಿಂಟ್ ಈ ವಿಡಿಯೋದು. ನಿಮ್ಗೆ ಕೊನೆ ತನಕನೂ ಇದೇ ನೆನ್ಪಿಟ್ಕೊಳ್ಳಿ ನೀವು. ಇಸ್ಲಾಂ ಒಪಿನಿಯನ್ ಮೇಲೆ ನಡೆಯುತ್ತಾ? ಖಂಡಿತ ಇಲ್ಲ. ಇಸ್ಲಾಂ ಎವಿಡೆನ್ಸ್ ಮೇಲೆ ನಡೆಯೋದು. ಹಾಗಾದ್ರೆ ಕುರಾನ್ ಏನ್ ಹೇಳುತ್ತೆ ಗೊತ್ತಾ ನಿಮ್ಗೆ? ಸೂರೆ ಅಲ್ ಬಹರಾ ಅಲ್ಲಿ ಚಾಪ್ಟರ್ 2 ವರ್ಸ್ 222 ಅಲ್ಲಿ ಮೆನ್ಸ್ಟ್ರುಯೇಷನ್ ಬಗ್ಗೆ ಭಗವಂತ ಅಲ್ಲಾ ತಲಾ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ವರ್ಸ್ ನ ಸಿಂಪಲ್ ಮೀನಿಂಗ್ ಹೇಳ್ತೀನಿ ನೋಡಿ. ಯಾವಾಗ ಯಾರಾದ್ರೂ ನಿಮ್ಗೆ ಪೀರಿಯಡ್ಸ್ ಬಗ್ಗೆ ಕೇಳಿದ್ರೆ ಅವರಿಗೆ ಹೇಳಿ, ಅದು ಒಂದು ಸ್ಟೇಟ್ ಆಫ್ ಡಿಸ್ಕಂಫರ್ಟ್ ಅಂತ ವುಮೆನ್ಗೆ. ಸೊ ಆ ಟೈಮ್ ಅಲ್ಲಿ ಡಿಸ್ಕಂಫರ್ಟ್ ನ ಜಾಸ್ತಿ ಮಾಡಬೇಡಿ. ನೀವು ಲೈಂಗಿಕ ಸಂಬಂಧ ಅಥವಾ ಸೆಕ್ಷುಯಲ್ ಇಂಟರ್ ಕೋರ್ಸ್ ಅದು ಮಾಡಬೇಡಿ. ಆಮೇಲೆ ಅವ್ರದ್ದು ಆ ಸ್ಟೇಟ್ ಆಫ್ ಡಿಸ್ಕಂಫರ್ಟ್ ಹೋದ್ಮೇಲೆ ಆಮೇಲೆ ನೀವು ಅದನ್ನ ತಿರ್ಗಾ ರೆಸ್ಯೂಮ್ ಮಾಡಬಹುದು. ನೋಟಿಸ್ ಮಾಡಿ, ಭಗವಂತ ಮೆನ್ಸ್ಟ್ರುಯೇಷನ್ ನ ಕರ್ಸ್ ಅಂತ ಹೇಳಿಲ್ಲ, ವುಮೆನ್ ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅವ್ರನ್ನ ಮನೆಯಿಂದ ಈಚಾಕಿ ಹೊರಗಾಕಿ ಅಂತ ಹೇಳಿಲ್ಲ. ವೆರಿ ಸ್ಪೆಸಿಫಿಕ್ ಆಗಿ ಸೆಕ್ಷುಯಲ್ ಇಂಟರ್ ಕೋರ್ಸ್ ಬಗ್ಗೆ ಹೇಳುತ್ತೆ. ಅಗೇನ್, ರೆಸ್ಟ್ರಿಕ್ಷನ್ಸ್ ವುಮೆನ್ ಮೇಲೆ ಅಲ್ಲ, ಸ್ಪೆಸಿಫಿಕ್ ಆಕ್ಟ್ ಮೇಲೆ. ಪೀರಿಯಡ್ ಮುಗಿದ ಮೇಲೆ ಮತ್ತೆ ಅವರು ಸ್ಟಾಪ್ ಆಗಿ ಎಲ್ಲ ಡಿಸ್ಕಂಫರ್ಟ್ ಹೋದಾದ್ಮೇಲೆ ತಿರ್ಗಾ ನಿಮ್ ಮಾರ್ಟಿಯಲ್ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಬಹುದು. ಇದು ಖುರಾನ್ ಬೇಸಿಕ್ ಗೈಡೆನ್ಸ್ ಕೊಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇದನ್ನ ಎತ್ಕೊಂಡು ನಮ್ಮ ನಬಿ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವ್ರು ಪ್ರಾಕ್ಟಿಕಲ್ ಆಗಿ ಹೆಂಗ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ ನಾವು ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತುಂಬಾ ಸಿಂಪಲ್ ಆಗಿ ರೂಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾನು ನೀವು ಮಾಡ್ಬೋದು, ಆದ್ರೆ ಲೈಂಗಿಕ ಸಂಬಂಧ ಸಂಬೋಧ ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಹಸ್ಬೆಂಡ್ ವೈಫ್ ಜೊತೆಯಲ್ಲಿ ಕೂತ್ಕೊಳ್ಬಹುದು, ಮಾತಾಡಬಹುದು, ಊಟ ಮಾಡಬಹುದು, ಕೇರ್ ಮಾಡಬಹುದು, ಎಮೋಷನಲ್ ಸಪೋರ್ಟ್ ಕೊಡ್ಬಹುದು, ಅಫೆಕ್ಷನ್ ಮತ್ತು ಕಂಪ್ಯಾನಿಯನ್ಶಿಪ್ ಕಂಟಿನ್ಯೂ ಮಾಡಬಹುದು. ಆದ್ರೆ ಒಂದೇ ಬೌಂಡ್ರಿ, ಸೆಕ್ಷುಯಲ್ ಇಂಟರ್ಕೋರ್ಸ್ ಲೈಂಗಿಕ ಸಂಬಂಧ ಅದು ಅವಾಯ್ಡ್ ಮಾಡಬೇಕು. ಈಗ ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ವೈಫ್ ಜೊತೆ, ಯಾರನ್ನ ನಾವು ನಮ್ಮ ತಾಯಿ ಅಂತ ಕರಿತೀವಿ, ಅವ್ರಿಗೆ ನಾರ್ಮಲ್ ಕಂಪ್ಯಾನಿಯನ್ಶಿಪ್ ಮತ್ತು ಕೈಂಡ್ನೆಸ್ ಕಂಟಿನ್ಯೂ ಮಾಡ್ತಿದ್ರು. ಅವರನ್ನು ಯಾವತ್ತೂ ರಿಜೆಕ್ಟ್ ಮಾಡ್ಲಿಲ್ಲ ಅಥವಾ ಅವರನ್ನು ಐಸೋಲೇಟ್ ಮಾಡ್ಲಿಲ್ಲ. ಇದು ತುಂಬಾ ಬ್ಯೂಟಿಫುಲ್ ಲೆಸನ್. ಇಸ್ಲಾಂ ವುಮೆನ್ ನ ರಿಜೆಕ್ಟ್ ಮಾಡಲ್ಲ, ಇಸ್ಲಾಂ ಮ್ಯಾರೇಜ್ ನಾನು ಬ್ರೇಕ್ ಮಾಡಲ್ಲ. ಒಂದ್ ಸ್ಪೆಸಿಫಿಕ್ ಬೌಂಡ್ರಿ ಮಾತ್ರ ಮೇಂಟೈನ್ ಮಾಡುತ್ತೆ. ಡಿಫರೆನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಮೆಡಿಕಲ್ ಪರ್ಸ್ಪೆಕ್ಟಿವ್ ನೋಡೋಣ. ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಸ್ಲಾಂ ರೂಲಿಂಗು ಸೈನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಮುಸ್ಲಿಂ ಅಲ್ಲಾ ಕಮಾಂಡ್ ಇದ್ದರೆ ಫಾಲೋ ಮಾಡ್ತಾರೆ, ಆದ್ರೆ ಮೆಡಿಸನ್ ಪಾಸಿಬಲ್ ಕಾಂಟೆಕ್ಸ್ಟ್ ಕೊಡತ್ತೆ ಇದಕ್ಕೆ. ಮಾಡರ್ನ್ ಮೆಡಿಸಿನ್ಸ್ ಕೂಡ ಮೆನ್ಸ್ಟ್ರುಯೇಷನ್ ಅಂದ್ರೆ ಪೀರಿಯಡ್ಸ್ ಎಕ್ಸ್ಪೀರಿಯನ್ಸ್ ವುಮೆನ್ಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ವುಮೆನ್ಗೆ ಬೇರೆ ಬೇರೆ ತರ ಇರಬಹುದು ಅಂತ ರೆಕಗ್ನೈಸ್ ಮಾಡುತ್ತೆ. ಕೆಲವರಿಗೆ ಕ್ರಾಂಪ್ಸ್ ಜಾಸ್ತಿ ಇರಬಹುದು, ಪೇನ್ ಜಾಸ್ತಿ ಇರಬಹುದು, ಟೈರ್ಡ್ನೆಸ್, ಹೆವಿ ಬ್ಲೀಡಿಂಗು, ಡಿಸ್ಕಂಫರ್ಟ್. ಸರ್ಟೆನ್ ಸಿಚುವೇಶನ್ ಅಲ್ಲಿ ನೀವು ಸೆಕ್ಷುಯಲ್ ಇಂಟರ್ ಕೋರ್ಸ್ ಲೈಂಗಿಕ ಸಂಬೋಧ ಮಾಡಿದ್ರೆ ಇದು ಇನ್ನ ಜಾಸ್ತಿ ಆಗುತ್ತೆ. ಆಮೇಲೆ ಪೀರಿಯಡ್ಸ್ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗಲ್ಲ, ಝೀರೋ ಅಂತ ಹೇಳ್ತಾರೆ. ಆದ್ರೆ ರಿಸರ್ಚ್ ಪ್ರಕಾರ ಪ್ರೆಗ್ನೆನ್ಸಿ ಪಾಸಿಬಲ್ ಇದೆ ಪೀರಿಯಡ್ ಸಮಯದಲ್ಲಿ. ನೋಡಿ, ಇನ್ನೊಂದು ಏನಂದ್ರೆ ಬ್ಲಡ್ ಎಕ್ಸ್ಪೋಜರ್ ಇಂದ ಕೆಲವು ಇನ್ಫೆಕ್ಷನ್, ಎಸ್ಪೆಷಲಿ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಟ್ರಾನ್ಸ್ಮಿಟ್ ಆಗುವ ರಿಸ್ಕ್ ಜಾಸ್ತಿ ಇದೆ. ಅಗೇನ್, ರಿಸ್ಕ್ ಹೆಲ್ತ್, ಹೈಜೀನ್ ಮತ್ತು ಇಂಡಿವಿಜುವಲ್ ಸರ್ಕಮ್ಸ್ಟಾನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಟಿಸ್ ಮಾಡಿ, ನಾವು ಸೈನ್ಸ್ ಇಂದ ಇಸ್ಲಾಂ ಪ್ರೂವ್ ಮಾಡ್ತಿಲ್ಲ. ಸೈನ್ಸ್ ಕೆಲವು ಪಾಸಿಬಲ್ ಹೆಲ್ತ್ ಮತ್ತು ಮೆಡಿಕಲ್ ಕಾಂಟೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಮುಸ್ಲಿಂ ಪ್ರೈಮರಿ ಎವಿಡೆನ್ಸ್ ಏನು, ಕುರಾನ್ ಏನ್ ಹೇಳುತ್ತೆ, ನಮ್ಮ ನಬಿ ಏನ್ ಮಾಡಿದ್ರು, ಡಿಫರೆನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಬಹಳ ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ, ಪೀರಿಯಡ್ಸ್ ಬಂದಾಗ ವುಮೆನ್ ಡರ್ಟಿ, ಅವ್ರ ಗಲೀಜು ಅಂತಾರೆ. ಇದು ನಿಜಾನಾ? ಆನ್ಸರ್ ಖಂಡಿತ ಇಲ್ಲ. ಇಸ್ಲಾಂ ವುಮೆನ್ ನ ಡರ್ಟಿ ಅಂತ ಹೇಳಲ್ಲ.
ಮೆನ್ಸ್ಟ್ರುಯೇಷನ್ ಒಂದು ನ್ಯಾಚುರಲ್ ಪ್ರೊಸೆಸ್, ಅಲ್ಲ ಕ್ರಿಯೇಟ್ ಮಾಡಿದ್ದು ನ್ಯಾಚುರಲ್ ಕಂಡೀಷನ್. ವುಮ್ಯಾನೇ ಡರ್ಟಿ ಆಗ್ಬಿಡಲ್ಲ, ಅವರು ಗಲೀಜ್ ಆಗ್ಬಿಡಲ್ಲ. ಅವಳು ಫ್ಯಾಮಿಲಿ ಜೊತೆ ಇರಬಹುದು, ಹಸ್ಬೆಂಡ್ ಜೊತೆ ಮಾತಾಡಬಹುದು, ಡೈಲಿ ಲೈಫ್ ಕಂಟಿನ್ಯೂ ಮಾಡಬಹುದು, ಕೇರ್ ಮತ್ತು ರೆಸ್ಪೆಕ್ಟ್ ಪಡಿಬಹುದು. ಪ್ರಾಫೆಟ್ ಮೊಹಮ್ಮದ್ ﷺ ಅವರ ವೈಫ್ ಜೊತೆ ನಾರ್ಮಲ್ ಆಗಿ ಕಂಪ್ಯಾನ್ಶನ್ ಕಂಟಿನ್ಯೂ ಮಾಡ್ತಿದ್ರು. ಆದ್ರೆ ಸ್ಪೆಸಿಫಿಕ್ ಮಾರ್ಟಿಯಲ್ ಆಕ್ಟ್ ಮಾತ್ರ ರೆಸ್ಟ್ರಿಕ್ಷನ್ ಇದೆ. ಏನು ನಿಮ್ಗೆ ನಾನು ಹೇಳಿದೆ, ಸೆಕ್ಷುವಲ್ ಇಂಟರ್ಕೋರ್ಸು, ಲೈಂಗಿಕ ಸಂಬೋಧ. ನೋಡಿ, ರಿಚುವಲ್ ರೂಲ್ ಬೇರೆ ಇರುತ್ತೆ, ಹ್ಯೂಮನ್ ಡಿಗ್ನಿಟಿ ಬೇರೆ ಇರುತ್ತೆ. ಪೀರಿಯಡ್ಸ್ ನಲ್ಲಿ ಇದ್ದರೆ ವುಮೆನ್ ಕಂಪ್ಯಾಷನ್ ಡಿಸರ್ವ್ ಮಾಡಲ್ವಾ? ಕಂಪ್ಯಾಷನ್ ಡಿಸರ್ವ್ ಮಾಡ್ತಾಳಾ ಅಥವಾ ರಿಜೆಕ್ಷನ್ ಡಿಸರ್ವ್ ಮಾಡ್ತಾಳಾ? ಇಸ್ಲಾಂ ಆನ್ಸರ್ ಏನ್ ಹೇಳಿ, ಬರೀ ಕಂಪ್ಯಾಷನ್ ಅಲ್ಲ, ರೆಸ್ಪೆಕ್ಟ್ ಡಿಸರ್ವ್ ಮಾಡ್ತಾಳೆ, ಕೇರು ಡಿಸರ್ವ್ ಮಾಡ್ತಾಳೆ. ಇಮ್ಯಾಜಿನ್ ಮಾಡಿ, ಒಂದು ಹಸ್ಬೆಂಡ್ ಅವರ ವೈಫ್ ಪೀರಿಯಡ್ಸ್ ಪೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ, ಕ್ರಾಮ್ಸ್ ಇದೆ, ವೀಕ್ನೆಸ್ ಇದೆ, ಡಿಸ್ಕಂಫರ್ಟ್ ಇದೆ, ಅವನು ಏನ್ ಮಾಡ್ಬೋದು? ಫೋರ್ಸ್ ಮಾಡ್ಬೋದಾ? ಇಗ್ನೋರ್ ಮಾಡ್ಬೋದಾ? ಅಥವಾ ಅಲ್ಲ ಗೈಡೆನ್ಸ್ ಫಾಲೋ ಮಾಡ್ಬೋದಾ? ಇಸ್ಲಾಂ ಯಾವ್ದನ್ನು ಚೂಸ್ ಮಾಡುತ್ತೆ? ರೆಸ್ಪೆಕ್ಟ್, ಪೇಷನ್ಸ್, ಮರ್ಸಿ, ಸೆಲ್ಫ್ ಕಂಟ್ರೋಲ್. ನೋಡಿ, ಸಮ್ಟೈಮ್ಸ್ ಟ್ರೂ ಲವ್ ಅಂದ್ರೆ ನಮ್ಗೆ ಇಷ್ಟ ಬಂದಂಗ್ ಮಾಡೋದಲ್ಲ. ಅಲ್ಲ ಹಾಕಿದ ಬೌಂಡ್ರಿನ ರೆಸ್ಪೆಕ್ಟ್ ಮಾಡೋದು. ಹಸ್ಬೆಂಡ್ ವೈಫ್ ನ ರಿಜೆಕ್ಟ್ ಮಾಡಬೇಡಿ, ಇನ್ಸಲ್ಟ್ ಮಾಡಬೇಡಿ, ಡರ್ಟಿ ಅಂತ ಟ್ರೀಟ್ ಮಾಡಬೇಡಿ, ಅವಳ ಜೊತೆ ಕೇರ್ ಮತ್ತು ಮರ್ಸಿಯಿಂದ ನಡೆಯಿರಿ. ಆದ್ರೆ ಅಲ್ಲ ಹಾಕಿದ ಬೌಂಡ್ರಿನ ಕ್ರಾಸ್ ಮಾಡಬೇಡಿ. ಇದು ಪನಿಷ್ಮೆಂಟ್ ಅಲ್ಲ, ಇದು ರೆಸ್ಪೆಕ್ಟ್, ಮರ್ಸಿ, ಡಿಸಿಪ್ಲಿನ್. ಮ್ಯಾರೇಜ್ ಅಂದ್ರೆ ಬರೀ ಕೆಲವು ಫಿಸಿಕಲ್ ಡಿಸೈರ್ ಅಲ್ಲ. ಮ್ಯಾರೇಜ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಕೇರ್, ಎಮೋಷನಲ್ ಸಪೋರ್ಟ್, ಸೆಲ್ಫ್ ಕಂಟ್ರೋಲ್ ಮತ್ತು ಮರ್ಸಿ ಕೂಡ. ಅಗೇನ್ ರೆಸ್ಟ್ರಿಕ್ಷನ್ಸ್ ವುಮೆನ್ ಮೇಲೆ ಅಲ್ಲ, ಸ್ಪೆಸಿಫಿಕ್ ಆಕ್ಟ್ ಮೇಲೆ. ಅದೇನು? ಲೈಂಗಿಕ ಸಂಬೋಧ. ನೋಡಿ, ಈಗ ಒಂದು ಬ್ರೀಫ್ ನಾನು ನಿಮ್ಗೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳು ಏನ್ ಹೇಳುತ್ತೆ ಅಂತ ಹೇಳ್ತೀನಿ ನೋಡಿ. ಮೆನ್ಸ್ಟ್ರುಯೇಷನ್ ಬಗ್ಗೆ ಡಿಫ್ರೆಂಟ್ ರಿಲಿಜಿಯಸ್ ಟ್ರೆಡಿಷನ್ಸ್ ಮತ್ತು ಡಿಫ್ರೆಂಟ್ ಕಲ್ಚರ್ಸ್ ನಲ್ಲಿ ಡಿಫ್ರೆಂಟ್ ರೂಲ್ಸ್ ಸಿಗುತ್ತೆ. ನೀವು ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳು ಎತ್ತೋದ್ರೆ, ಯಜುರ್ವೇದದಲ್ಲಿ ತಾತ್ರಿಯ ಸಂಹಿತ ಅಲ್ಲಿ ವರ್ಸ್ 2:5.1 ಅಲ್ಲಿ ಅವ್ರ ಜೊತೆ ನೀವು ಇಂಟರ್ಕೋರ್ಸ್ ಮಾಡ್ಬೇಡಿ, ಜೊತೆಗೆ ಮಲ್ಗಬೇಡಿ, ಜೊತೆಗೆ ತಿನ್ಬೇಡಿ, ಯಾಕಂದ್ರೆ ಅವ್ರು ಇಂದ್ರಾಸ್ ಗಿಲ್ಟ್ ನ ಇಂಪ್ಯೂರಿಟಿ ತರ ಕ್ಯಾರಿ ಮಾಡ್ತಾರೆ ಅಂತ ಬಂದಿದೆ. ನೀವು ಮನುಸ್ಮೃತಿ ಓದಿ, ಚಾಪ್ಟರ್ 4 ವರ್ಸ್ 40-42, ಆಮೇಲೆ 57. ನೀವು ಅವ್ರು ಕೂಡ ಅವ್ರ ಹತ್ರ ಹೋಗ್ಬೇಡಿ, ಸೇಮ್ ಬೆಡ್ ಅಲ್ಲಿ ಮಲ್ಗಬೇಡಿ, ಅವ್ರ ಜೊತೆ ರಾತ್ರಿ ಹೊತ್ತು ಮಾತಾಡಬೇಡಿ, ಇದೆಲ್ಲ ಬಂದಿದೆ. ನೀವು ವಸಿಷ್ಠ ಧರ್ಮ ಸೂತ್ರ ಐತಿ ನೋಡಿ, ಚಾಪ್ಟರ್ 5 ವರ್ಸ್ 4-6. ಅವರು 3 ದಿವಸ ಅವ್ರು ಇಂಪ್ಯೂರ್ ಆಗಿರ್ತಾರೆ. ಆಮೇಲೆ ಅವ್ರ ಇಂಪ್ಯೂರಿಟಿ ಎಲ್ಲ ನಿಮ್ಗೆ ಪ್ರೊಸೆಸ್ ಇದೆ, ಅವ್ರು ಏನ್ ಮಾಡ್ಬೇಕು, 3 ದಿವಸ ಇಂಪ್ಯೂರಿಟಿ ಅವ್ರು ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಆಮೇಲೆ ಯಾವಾಗ ಅವ್ರು ಕ್ಲೀನ್ ಆಗ್ಬೇಕು, ಅದೆಲ್ಲ ಇದೆ. ನೀವು ಅಂಗಿರಾಸ ಸ್ಮೃತಿ 37 ಅಲ್ಲಿ ನೋಡಿ, ಇಂಟರ್ಕೋರ್ಸ್ ಮಾಡ್ಬೇಡಿ ಅಪ್ಪ ಪೀರಿಯಡ್ಸ್ ಅಲ್ಲಿ, ನಿಮ್ಗೆ ಡೈರೆಕ್ಟ್ ಆಗಿ ಇದರಲ್ಲಿ ಹರಾಮ್ ಅಂತ ಬರ್ದಿದ್ದಾರೆ. ನೀವು ಸುಶ್ರುತ ಸಂಹಿತಿ ಶರೀರ ಚಾಪ್ಟರ್ 2 ವರ್ಸ್ 25 ಓದ್ ನೋಡಿ. ನೀವು 3 ದಿವಸ ಇಂಟರ್ಕೋರ್ಸ್ ಮಾಡಬಾರ್ದು, ಅವ್ರ ಜೊತೆ ಲೈಂಗಿಕ ಸಂಬಂಧ ಮಾಡಬಾರ್ದು, ಯಾಕಂದ್ರೆ ನಿಮ್ಮ ಮಗು ಯಾವ ಮಗು ಆಗತ್ತೋ ಅದಕ್ಕೆ ಏನಾದ್ರು ಕೆಟ್ಟದಾಗತ್ತೆ ಅಂತ ಇದೆ. ನೀವು ಕಸ್ಯಾಪ ಸಂಹಿತ ಶರೀರ ಚಾಪ್ಟರ್ 5 ವರ್ಸ್ 5 ಓದ್ ನೋಡಿ. ಅದಲ್ಲೂ ನಿಮ್ಗೆ ಏನ್ ಹೇಳಿದ್ದಾರೆ, ಇಂಟರ್ಕೋರ್ಸ್ ಮಾಡಬೇಡಿ, ಲೈಂಗಿಕ ಸಂಬಂಧ, ಯಾಕಂದ್ರೆ ಅದ್ರಲ್ಲಿ ಚೈಲ್ಡ್ ರಿಸ್ಕ್ ಜಾಸ್ತಿ ಆಗತ್ತೆ ಅಂತ ಬಂದಿದೆ. ನೋಡಿ, ಇವುಗಳನ್ನು ಮೆನ್ಸ್ಟ್ರುಯೇಷನ್ ರಿಲೇಟೆಡ್ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಸೈಟ್ ಮಾಡುತ್ತೆ. ಆದ್ರೆ ಟೆಕ್ಸ್ಟ್, ಟ್ರಾನ್ಸ್ಲೇಷನ್, ಕಮೆಂಟ್ರೀಸ್ ಮತ್ತು ಮಾಡರ್ನ್ ಪ್ರಾಕ್ಟೀಸಸ್ ವೇರಿ ಆಗ್ಬಹುದು. ಎಲ್ಲಾ ಹಿಂದೂಗಳು ಈ ರೂಲ್ಸ್ ಫಾಲೋ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಏನ್ಷಿಯನ್ಸ್ ಟೆಕ್ಸ್ಟ್ ಮತ್ತು ಪ್ರೆಸೆಂಟ್ ಡೇ ಪ್ರಾಕ್ಟೀಸು ಸೇಮ್ ಅಂತ ನಾನು ಅದು ಹೇಳ್ತಾ ಇಲ್ಲ. ನನ್ನ ಉದ್ದೇಶ ಏನಂದ್ರೆ, ಬರೀ ಯಾವುದನ್ನು ಅಟ್ಯಾಕ್ ಮಾಡೋದು ಇಲ್ಲ. ನನ್ನ ಉದ್ದೇಶ ಇಸ್ಲಾಂನಲ್ಲಿ ಕುರಾನ್ ಮತ್ತು ನಮ್ಮ ನಬಿ ಏನ್ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡೋದು. ಇಸ್ಲಾಂನಲ್ಲಿ ವುಮೆನ್ ಅನ್ಟಚಬಲ್ ಅಂತ ಹೇಳಲ್ಲ, ಹೌಸ್ ಇಂದ ಹೊರಗೆ ಕಳಿಸಿ ಅಂತ ಹೇಳಲ್ಲ, ಸೆಕ್ಷುವಲ್ ಎಂಟರ್ಕೋರ್ಸ್ ಮಾತ್ರ ಪ್ರಾಹಿಬಿಟ್ ಮಾಡಿದ್ದಾರೆ. ಲವ್, ರೆಸ್ಪೆಕ್ಟ್, ಕೇರ್ ಮತ್ತು ಕಂಪ್ಯಾನಿಯನ್ಶಿಪ್ ಕಂಟಿನ್ಯೂ ಆಗಬಹುದು. ಡಿಫ್ರೆನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗ ರ್ಯಾಪಿಡ್ ಫೈರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತೀನಿ ನೋಡಿ. ಪೀರಿಯಡ್ಸ್ ಬಂದಾಗ ವುಮೆನ್ ಡರ್ಟಿ, ರಾಂಗ್. ಮೆನ್ಸ್ಟ್ರುಯೇಷನ್ ನ್ಯಾಚುರಲ್ ಪ್ರೊಸೆಸ್, ವುಮೆನ್ ಇನ್ಫೀರಿಯರ್ ಅಲ್ಲ. ಹಸ್ಬೆಂಡ್ ವೈಫ್ ನ ಟಚ್ ಮಾಡಬಾರ್ದು, ರಾಂಗ್. ಕಂಪ್ಲೀಟ್ ಟಚ್ ಪ್ರಾಹಿಬಿಷನ್ ಇಸ್ಲಾಂ ನಲ್ಲಿ ಇಲ್ಲ. ಅಫೆಕ್ಷನ್, ಕೇರ್ ಮತ್ತು ಕಂಪ್ಯಾನಿಯನ್ಶಿಪ್ ಕಂಟಿನ್ಯೂ ಆಗಬಹುದು. ರೆಸ್ಟ್ರಿಕ್ಷನ್ಸ್ ಬರೀ ಸೆಕ್ಷುವಲ್ ಇಂಟರ್ಕೋರ್ಸ್ ಬಗ್ಗೆ. ಸೇಮ್ ಬೆಡ್ ಶೇರ್ ಮಾಡಬಾರ್ದು, ಕಂಪ್ಲೀಟ್ ಸೆಪರೇಷನ್ ಇಸ್ಲಾಮಿಕ್ ರೂಲ್ ಅಲ್ಲ. ಪ್ರಾಫೆಟ್ ಮೊಹಮ್ಮದ್ ﷺ ಅವರು ಅವರ ಹೆಂಡತಿಗಳ ಜೊತೆ ನಾರ್ಮಲ್ ಆಗಿದ್ರು. ವುಮೆನ್ ನ ಐಸೋಲೇಟ್ ಮಾಡೋದು ಜನರಲ್ ಇಸ್ಲಾಮಿಕ್ ರೂಲ್ ಅಲ್ಲ. ಪೀರಿಯಡ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಇಂಪಾಸಿಬಲ್, ರಾಂಗ್. ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಇಂದ ಪ್ರೆಗ್ನೆನ್ಸಿ ಪಾಸಿಬಲ್, 0 ಅಲ್ಲ. ನೀವು ಬೇಕಾದ್ರೆ ವೆಬ್ಸೈಟ್ ಚೆಕ್ ಮಾಡಬಹುದು, health.cleveland ಕ್ಲಿನಿಕ್, ಇದಲ್ಲಿ ಇದೆ ಡೀಟೇಲ್ಸ್ ಅವರ ಸ್ಟಡಿದು. ನೆಕ್ಸ್ಟ್, ಇಸ್ಲಾಂ ವುಮೆನ್ ನ ಪನಿಷ್ ಮಾಡುತ್ತೆ, ಅಬ್ಸಲ್ಯೂಟ್ಲಿ ರಾಂಗ್. ಇದು ಪನಿಷ್ಮೆಂಟ್ ಅಲ್ಲ, ಇದು ಒಂದು ಸ್ಪೆಸಿಫಿಕ್ ಬೌಂಡ್ರಿ. ಸೈನ್ಸ್ ಪ್ರೂಫ್ ಆದ್ಮೇಲೆ ಮಾತ್ರ ಮುಸ್ಲಿಂ ಫಾಲೋ ಮಾಡ್ತಾರೆ, ರಾಂಗ್. ಸೈನ್ಸ್ ಸಪೋರ್ಟಿಂಗ್ ಕಾಂಟೆಕ್ಸ್ಟ್ ಕೊಡಬಹುದು, ಆದ್ರೆ ಮುಸ್ಲಿಂ ಪ್ರೈಮರಿ ಆಗಿ ಅಲ್ಲಾ ಕಮಾಂಡ್ ಮತ್ತು ಅಥೆಂಟಿಕ್ ಸುನ್ನಾ ಫಾಲೋ ಮಾಡ್ತಾರೆ. ನಾವಿದು 1.5 ವರ್ಷಗಳ ಹಿಂದೆಯಿಂದನೂ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ಸೊ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ, ರೆಸ್ಟ್ರಿಕ್ಷನ್ಸ್ ವುಮೆನ್ ಮೇಲೆ ಅಲ್ಲ, ಸ್ಪೆಸಿಫಿಕ್ ಮಾರ್ಟಿಯಲ್ ಆಕ್ಟ್ ಮೇಲೆ. ಅದೇನು? ಲೈಂಗಿಕ ಸಂಬೋಧ. ಈಗ ಒಂದು ನಿಮಿಷ ಇಮ್ಯಾಜಿನ್ ಮಾಡಿ, ಒಂದು ಹಸ್ಬೆಂಡ್ ತನ್ನ ವೈಫ್ ನ ತುಂಬಾ ಪ್ರೀತಿಸ್ತಾನೆ. ಅವಳು ಪೀರಿಯಡ್ಸ್ ನಲ್ಲಿ ಇದ್ದಾಳೆ, ಅವಳು ಡಿಸ್ಕಂಫರ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾಳೆ,
ಪೇನ್ ಇರಬಹುದು, ವೀಕ್ನೆಸ್ ಇರಬಹುದು, ಎಮೋಷನಲಿ ಟೈರ್ಡ್ ಇರಬಹುದು, ಅವನು ತನ್ನ ಓನ್ ಡಿಸೈರ್ ನ ಫಾಲೋ ಮಾಡಬಹುದಾ ಅಥವಾ ಅಲ್ಲಾ ಗೈಡೆನ್ಸ್ ಫಾಲೋ ಮಾಡಬಹುದು? ಇಸ್ಲಾಂ ಯಾವ್ದನ್ನು ಚೂಸ್ ಮಾಡುತ್ತೆ? ಪೇಷನ್ಸ್, ಮರ್ಸಿ, ಸೆಲ್ಫ್ ಕಂಟ್ರೋಲ್ ಅಂಡ್ ರೆಸ್ಪೆಕ್ಟ್. ಸಮಟೈಮ್ಸ್ ನೋಡಿ, ಟ್ರೂ ಲವ್ ಅಂದ್ರೆ ನಮ್ಗೆ ಇಷ್ಟ ಬಂದಂಗ್ ಮಾಡೋದಲ್ಲ, ಅಲ್ಲ ಹಾಕಿದ ಬೌಂಡ್ರಿನ ರೆಸ್ಪೆಕ್ಟ್ ಮಾಡೋದು. ಹಸ್ಬೆಂಡ್ ವೇಟ್ ಮಾಡ್ತಾನೆ, ಯಾಕೆ? ಲವ್ ಕಮ್ಮಿ ಆಗತ್ತಾ? ಖಂಡಿತ ಇಲ್ಲ, ಇನ್ನ ಜಾಸ್ತಿ ಆಗತ್ತೆ. ಇದನ್ನೇ ತಖ್ವಾ ಅಂದ್ರೆ ಗಾಡ್ ಕಾನ್ಶಿಯಸ್ನೆಸ್. ಓಕೆ, ಭಗವಂತ ಹೇಳ್ಬಿಟ್ಟಿದ್ ನಾನ್ ಮಾಡಲ್ಲಪ್ಪ. ನೋಡಿ, ಇವತ್ತು ನಾವು ಕ್ಲಿಯರ್ ಆಗಿ ನೋಡಿದೀವಿ, ಇಸ್ಲಾಂ ಪೀರಿಯಡ್ಸ್ ನಲ್ಲಿ ವುಮೆನ್ ನ ರಿಜೆಕ್ಟ್ ಮಾಡಲ್ಲ, ಇಸ್ಲಾಂ ವುಮೆನ್ ನ ಡರ್ಟಿ ಅಂತ ಹೇಳಲ್ಲ, ಇಸ್ಲಾಂ ಲವ್ ಮತ್ತು ಕೇರ್ ಸ್ಟಾಪ್ ಮಾಡಿ ಅಂತ ಹೇಳಲ್ಲ. ಕುರಾನ್ ಮತ್ತು ನಮ್ಮ ನಬಿ ಬರೀ ಮಾರ್ಟಿಯಲ್ ಆಕ್ಟ್ ಮೇಲೆ ಬೌಂಡ್ರಿ ಹಾಕುತ್ತೆ. ಮೆಡಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಕೆಲವು ಪಾಸಿಬಲ್ ಕಾಂಟ್ಯಾಕ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಆದ್ರೆ ಪ್ರೈಮರಿ ಎವಿಡೆನ್ಸ್ ಏನು? ಕುರಾನ್ ಮತ್ತೆ ನಮ್ಮ ನಬಿ ಏನ್ ಹೇಳಿದ್ರು. ಹಾಗಾದ್ರೆ ಇವತ್ತು ನಾವು ನೋಡಿದ್ದು ಒಪಿನಿಯನ್ ಅಲ್ಲ, ಎವಿಡೆನ್ಸ್ ಮತ್ತು ಸಿಂಪಲ್ ಲಾಜಿಕ್. ಹಸ್ಬೆಂಡ್ ವೈಫ್ ಪೀರಿಯಡ್ ಸಮಯದಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಅವಾಯ್ಡ್ ಮಾಡೋದು ವುಮೆನ್ ರಿಜೆಕ್ಟ್ ಮಾಡಕ್ಕೆ, ಅವ್ರನ್ನ ಡರ್ಟಿ ಅಂತ, ಇನ್ಫೀರಿಯರ್ ಅಂತ ಮಾಡಕ್ಕೆ, ಟ್ರೀಟ್ ಮಾಡಕ್ಕೆ ಅಲ್ಲ. ಅದು ಭಗವಂತನ ಗೈಡೆನ್ಸ್, ಪ್ರಾಫೆಟ್ ಅವರು ಕಲ್ಸಿದ್ ನಮ್ಗೆ. ರೆಸ್ಟ್ರಿಕ್ಷನ್ಸ್ ವುಮೆನ್ ಮೇಲೆ ಅಲ್ಲ, ರೆಸ್ಟ್ರಿಕ್ಷನ್ಸ್ ಒಂದು ಸ್ಪೆಸಿಫಿಕ್ ಆಕ್ಟ್ ಮೇಲೆ, ಅದೇ ಲೈಂಗಿಕ ಸಂಬಂಧ ಮೇಲೆ. ಇಸ್ಲಾಂ ರೆಸ್ಪೆಕ್ಟ್ ಕಲಿಸುತ್ತೆ, ಮರ್ಸಿ ಕಲಿಸುತ್ತೆ, ಸೆಲ್ಫ್ ಕಂಟ್ರೋಲ್ ಕಲಿಸುತ್ತೆ, ಮ್ಯಾರೇಜ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೊನೆಗೆ ಒಂದು ಮೆಸೇಜ್, ಇಸ್ಲಾಂನ ಅರ್ಥ ಮಾಡ್ಕೊಂಡ್ಬೇಕಾ ಮುಸ್ಲಿಂನ ನೋಡಿ ಜಡ್ಜ್ ಮಾಡಬೇಡಿ, ಕುರಾನ್ ಏನ್ ಹೇಳುತ್ತೆ ನೋಡಿ, ಪ್ರೊಫೆಟ್ ಮೊಹಮ್ಮದ್ ಸಲಾಸ್ ಏನ್ ಕಲಿಸಿದ್ರು ನೋಡಿ. ಯಾಕಂದ್ರೆ ಇಸ್ಲಾಂ ರೂಲ್ಸ್ ಮಾತ್ರ ಕೊಡಲ್ಲ, ರೂಲ್ಸ್ ಜೊತೆ ಕಂಪ್ಯಾಷನ್ ಕೂಡ ಕಲಿಸುತ್ತದೆ, ಡಿಗ್ನಿಟಿ ಕೂಡ ಕಲಿಸುತ್ತೆ, ರೆಸ್ಪೆಕ್ಟ್ ಕೂಡ ಕಲಿಸುತ್ತೆ, ಅಲ್ಲಾಗೆ ಒಬಿಡಿಯನ್ಸ್ ಕೂಡ ಕಲಿಸುತ್ತದೆ. ಹೋಪ್ ನಾನು ನಿಮ್ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಏನಾದ್ರು ಮಿಸ್ಟೇಕ್ಸ್ ಫೈಂಡ್ ಮಾಡಿದ್ರೆ, ನಿಮ್ಗೆ ಇದ್ರೆ ನಿಮ್ಮ ವಿಚಾರಗಳು ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ನಿಮ್ಗೆ ಮತ್ತೆ ಬೇರೆ ಕ್ವಶನ್ಸ್ ಗಳಿದ್ರು ಕಮೆಂಟ್ಸ್ ಹೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.